ಹಾಯ್ ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ತುಂಬಾ ರುಚಿಕರವಾದ ಹಾಗೂ ಆರೋಗ್ಯಕರವಾದಂತಹ ಬೀಟ್ರೋಟ್ ಪಲ್ಯ ಯಾವ ರೀತಿ ಮಾಡೋದು ಕೇವಲ 10 ನಿಮಿಷದಲ್ಲಿ ಮಾಡಬಹುದು. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ನಾನಿಲ್ಲಿ ಮೊದಲಿಗೆ ಬೀಟ್ರೋಟ್ ನ ಎಲ್ಲ ಸಿಪ್ಪೆ ಎಲ್ಲ ಎರೆದು ಬಿಟ್ಟು ಅದನ್ನ ತುರ್ಕೊಳ್ತಾ ಇದೀನಿ ಕಣ್ರಿ. ನೋಡ್ರಿ, ಈ ರೀತಿ ತುರ್ಕೋಬೇಕು. ಪಲ್ಯ ತುರಿದು ಮಾಡೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ. ಈ ರೀತಿ ಮಾಡೋದ್ರಲ್ಲಿ ಒಂದ್ 10 ನಿಮಿಷದಲ್ಲಿ ಮಾಡ್ಕೋಬಹುದು. ನೋಡ್ರಿ, ಎಲ್ಲಾನು ಈ ರೀತಿ ಬೀಟ್ರೋಟ್ ನ ಮುಂಚೆನೆ ತುರಿದಿಟ್ಕೋಬೇಕು. ನೆಕ್ಸ್ಟ್ ಇಲ್ಲಿ ನಾನು ಗ್ಯಾಸಿನ ಮೇಲೆ ಒಂದ್ ಪ್ಯಾನ್ ಇಟ್ಕೊಂತಾ ಇದ್ದೀನಿ. ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆನ ಸೇರ್ಸ್ಕೊಳ್ಳೋಣ. ನೋಡ್ರಿ, ಸಾಸಿವೆ ಜೀರಿಗೆ ಚಟ್ಪಟ್ ಅಂತ ಅನ್ಬೇಕು. ನಂತರ ನಾವು ಕರಿಬೇವು ಸೊಪ್ಪನ್ನ ಹಾಕೊಳ್ಳೋಣ. ನೆಕ್ಸ್ಟ್ ನಾನು ಇಲ್ಲಿ 2 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೆ ಮೀಡಿಯಂ ಸೈಜ್, ಅದನ್ನ ಹಾಕ್ತಾ ಇದೀನಿ ಒಗ್ಗರಣೆಗೆ. ಚೆನ್ನಾಗಿ ಬ್ರೌನ್ ಕಲರ್ ಬರೋ ತನಕನು ನಾವು ಫ್ರೈ ಮಾಡ್ಕೊಳ್ಳೋಣ್ರಿ. ಹಾಗೆ ನೆಕ್ಸ್ಟ್ ನಾನು 1 ಟೊಮಾಟೊ ಮಾತ್ರ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ತಾ ಇದೀನಿ. ನೋಡ್ರಿ, ಇದು ಬ್ರೌನ್ ಕಲರ್ ಬಂದ ನಂತರ ನಾವು ಟೊಮೆಟೊನ ಸೇರ್ಸ್ಕೊಳ್ಳೋಣ್ರಿ. ನೋಡ್ರಿ, ಬ್ರೌನ್ ಕಲರ್ ಬಂದಿದೆ ಸ್ವಲ್ಪ. 1 ಟೊಮೆಟೊ ಕಟ್ ಮಾಡ್ಕೊಂಡಿದ್ದೆ, ಸಾಕು 1 ಟೊಮೆಟೊ ಇದಕ್ಕೆ ಪಲ್ಯಕ್ಕೆ. ಅದನ್ನು ಕೂಡ ಟೊಮೆಟೊ ಚೆನ್ನಾಗಿ ಬೇಯಬೇಕು. ಸ್ವಲ್ಪ ಮುಚ್ಚಳಿಕೆ ಮುಚ್ಬಿಟ್ಟು ಮತ್ತೆ ಒಂದ್ 2 ನಿಮಿಷ ಬೇಯಿಸ್ಕೊಳ್ಳೋಣ್ರಿ. ನೋಡ್ರಿ, ಟೊಮೆಟೊ ಒಂದ್ ಸ್ವಲ್ಪ ಬೆಂದಿದೆ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರ್ಸ್ಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕೊಳ್ಳೋಣ, 1 ಸ್ಪೂನ್ ಅಷ್ಟು, ಸ್ಪೂನ್ಗಿಂತನೂ ಕಡಿಮೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ನೆಕ್ಸ್ಟ್ ಒಂದ್ ಸ್ವಲ್ಪ ಹಿಂಗ್ ಹಾಕೊಳ್ಳೋಣ್ರಿ. ಹಿಂಗು ಹಾಕೋದ್ರಿಂದ ತುಂಬಾನೇ ಒಳ್ಳೇದು. ಪಲ್ಯ ನೋಡ್ರಿ, ಇದು ಬೆಳಗಿನ ಬ್ರೇಕ್ಫಾಸ್ಟ್ ಗೆ, ಮಕ್ಕಳಿಗೆ ಲಂಚ್ ಬಾಕ್ಸ್ ಗೆ ಒಂದ್ 10 ನಿಮಿಷ 5 ನಿಮಿಷದಲ್ಲೇ ಮಾಡ್ಕೋಬಹುದು. ಬೀಟ್ರೂಟ್ ಎಲ್ಲ ತುರಿದು ಇಟ್ಕೊಂಡ್ಬಿಟ್ರೆ ಒಂದ್ 10 ನಿಮಿಷದಲ್ಲೇ ಮಾಡ್ಕೋಬಹುದು ಕಣ್ರಿ. ಇದು ಜಾಸ್ತಿ ಏನು ಬೇಯಿಸ್ಕೊಳಕ್ ಹೋಗ್ಬೇಡಿ. ಸ್ವಲ್ಪ ಮೀಡಿಯಂ ಆಗಿ ನಾವು ಸ್ವಲ್ಪ ಫ್ರೈ ಮಾಡ್ಕೊಂಡ್ವಿ ಅಂದ್ರೆ ಸಾಕು. ನೋಡ್ರಿ, ಇದಕ್ಕೆ ನಾವು ಒಂದ್ ಸ್ವಲ್ಪನೂ ನೀರನ್ನ ಸೇರ್ಸೋ ಹಾಗಿಲ್ಲ. ಆ ಪಲ್ಯ ಅದ್ರಲ್ಲೇ ನಾವು ಫ್ರೈ ಮಾಡ್ಕೊಂಡ್ರೆ ಅದಾಗೆ ಸ್ವಲ್ಪ ನೀರ್ ಬಿಡುತ್ತೆ ಕಣ್ರಿ. ಆ ಪಲ್ಯ ತುರ್ಕೊಂಡಿದೀವಲ್ಲ ಬೀಟ್ರೋಟು. ಸ್ವಲ್ಪ ಸಾಂಬಾರ್ ಪುಡಿ ಹಾಕೊಳ್ತಾ ಇದೀನಿ, 1 ಸ್ಪೂನು. 1 ಸ್ಪೂನು ಖಾರ ಪುಡಿನೂ ಸೇರ್ಸ್ಕೊಳ್ತಾ ಇದೀನಿ ನಾನು. ಹಾಗೆ ಒಂದು ಅರ್ಧ ಚಿಟಿಗೆಷ್ಟು ಅರಿಶಿನ ಪುಡಿನೂ ಸೇರ್ಸ್ಕೊಳ್ಳೋಣ. ನೋಡ್ರಿ, 1 ಸ್ಪೂನ್ ಖಾರ ಪುಡಿ ಹಾಕೊಳ್ತಾ ಇದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ನೋಡ್ರಿ, 5 ನಿಮಿಷದಲ್ಲೇ ಆಗ್ಬಿಡುತ್ತೆ ಕಣ್ರು. ಇದು ಜಾಸ್ತಿ ಬೇಯಿಸ್ಕೊಳಕ್ ಹೋಗ್ಬೇಡಿ, ಪಲ್ಯ ಬೇಗನೆ ಆಗುತ್ತೆ. ನೋಡಿ, ಇದು ಬೀಟ್ರೋಟ್ ಪಲ್ಯ ರಕ್ತ ವೃದ್ಧಿಗೆ ತುಂಬಾನೇ ಒಳ್ಳೇದು, ಹೆಲ್ತಿಗೆ, ಮಕ್ಕಳಿಗೆ. ಈ ರೀತಿ ಪಲ್ಯ ಮಾಡ್ಕೊಡೋದ್ರಿಂದ ಮಕ್ಕಳು ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ್ರಿ. ನೋಡ್ರಿ, ಪಲ್ಯ ರೆಡಿ ಆಯ್ತು. ಗ್ಯಾಸ್ನ ಬಂದ್ ಮಾಡ್ಬಿಟ್ಟು ನಾವ್ ಇದನ್ನ ಪಲ್ಯ ಕೆಳಗಿಳಿಸ್ಕೊಳ್ಳೋಣ್ರಿ. ನೋಡ್ರಿ, ಈ ರೆಸಿಪಿ, ಈ ಪಲ್ಯ ಚಪಾತಿಗೆ, ರೈಸ್ಗೆ ಸೈಡ್ ಡಿಶ್ ಆಗಿ ತುಂಬಾನೇ ಚೆನ್ನಾಗಿರುತ್ತೆ. ಲಂಚ್ ಬಾಕ್ಸಿಗಂತೂ ತುಂಬಾನೇ ಪರ್ಫೆಕ್ಟ್ ಅಂತಾನೆ ಹೇಳ್ಬೋದು. ನೋಡ್ರಿ, ಈ ರೆಸಿಪಿ ಇಷ್ಟ ಆತಂದ್ರೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಮ್ ರೆಸಿಪಿ ಇಷ್ಟ ಆತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರೆಯಕ್ ಹೋಗ್ಬೇಡಿ. ಹೀಗೆ ನಮ್ ರೆಸಿಪಿ ನೋಡ್ತಾ ಇರಿ. ನೆಕ್ಸ್ಟ್ ರೆಸಿಪಿ ಒಂದಿಗೆ ಸಿಗೋಣ ಸ್ನೇಹಿತರೆ. ಬಾಯ್.